ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಒಂದು ಡೈಲಿ ರ್ಯಾಂಡಮ್ ವ್ಲಾಗ್ನ ಇವತ್ತು ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಸಲ ಆನಿಯನು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ವಾಂಗಿಬಾತ್ನ ಮಾಡ್ತೀನಿ. ಒಂದೊಂದು ಸಲ ಕುಕ್ಕರಲ್ಲಿ ಮಾಡ್ತೀನಿ. ಒಂದು ಸಲ ಬರೀ ವಾಂಗಿಬಾತ್ ಪೌಡರ್ ಅಥವಾ ಬದನೆಕಾಯಿ ಇಷ್ಟೇ ಹಾಕ್ಬಿಟ್ಟು ವಾಂಗಿಬಾತ್ನ ಮಾಡ್ತೀನಿ. ಯಾವಾಗ ಯಾವ ರೀತಿ ತಿನ್ನಬೇಕು ಅನಿಸುತ್ತೆ ಆ ರೀತಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತೀನಿ. ಇವಾಗ ವಾಂಗಿಬಾತ್ ಗೊಜ್ಜನ್ನ ಮಾಡ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಬೆಳ್ಳುಳ್ಳಿ, ಆನಿಯನ್, ಟೊಮ್ಯಾಟೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಬದನೆಕಾಯಿನ ಹಾಕ್ಕೊಬೇಕಾಗತ್ತೆ. ಬದನೆಕಾಯಿ ಎಲ್ಲ ಬೆಂದಾದಮೇಲೆ ವಾಂಗಿಬಾತ್ ಪೌಡ್ರು ಅಥವಾ ಕಾಯಿ ತುರಿ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು. ಬದನೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಇಲ್ಲಾಂದರೆ ಬೇಗನೆ ವಾಂಗಿಬಾತ್ ರೆಡಿ ಆಗುತ್ತೆ. ಬೇಕಾದರೆ ನೀವು ಹುಣಸೆಹಣ್ಣು ಅಥವಾ ಬೆಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ನನಗೆ ಇಷ್ಟ ಆಗೋದಿಲ್ಲ, ಸೊ ನಾನು ಹಾಕೋದಿಲ್ಲ. ಈ ಗೊಜ್ಜನ್ನ ನಾವು ಚಪಾತಿ ಜೊತೆನೂ ಸಹ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ವಾಂಗಿಬಾತ್ ಗೊಜ್ಜು ರೆಡಿ ಆಗಿದೆ. ಇವಾಗ ಅನ್ನಕ್ಕೆ ಬೆರೆಸಿದ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಈಸಿಯಾಗಿ ನೋಡಿದ್ರಲ್ಲ ಹೇಗೆ ನಾನು ವಾಂಗಿಬಾತ್ ಗೊಜ್ಜನ್ನ ಮಾಡಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಪಾಲಕು, ಮೆಂತೆ ಹಾಗೂ ದಂಟು 3 ಸೊಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಳೆನ ಜಾಸ್ತಿ ಹಾಕ್ಬಿಟ್ಟು ಪಪ್ಪು ಸಾಂಬಾರು ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ಇಟ್ಟಿದ್ದಾಯಿತು. ಒಂದು 4ರಿಂದ 6 ವಿಸಲ್ ಹಾಕಿಸ್ಕೊತೀನಿ. ಚೆನ್ನಾಗಿ ಬೇಳೆ ಬೇಯಬೇಕು. ಚೆನ್ನಾಗಿ ಬೇಳೆ ಬೆಂದರೆ ಸಾಂಬಾರು ಚೆನ್ನಾಗಾಗುತ್ತೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಸಿದ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿ ನೋಡಿ, ಸಾಂಬಾರು ಟೇಸ್ಟೇ ಒಂಥರ ಚೆನ್ನಾಗಿ ಬರುತ್ತೆ. ಬರೀ ಸಾಸಿವೆ ಹಾಗೂ ಕರಿಬೇವು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಬಟ್ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಸಾಂಬಾರಿಗೆ ಸಕ್ಕತ್ತಾಗಿರುತ್ತೆ. ನಾನು ಈ ಸಾಂಬಾರಿಗೆ ಧನಿಯಾ ಪೌಡ್ರು ಅಥವಾ ಸಾಂಬಾರು ಪೌಡ್ರು ಏನೂ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ ಒಂದು ಹಾಕಿರ್ತೀನಿ ಕುಕ್ಕರಲ್ಲಿ ಬೇಳೆ ಜೊತೆಗೆ. ಅದರಲ್ಲೇ ಸಾಕಾಗುತ್ತೆ ಖಾರ ನಮಗೆ. ಬೇರೆ ಏನು ಎಕ್ಸ್ಟ್ರಾ ಪೌಡ್ರೇನು ಹಾಕಬೇಕಾಗಿರಲ್ಲ. ಇದೊಂದು 2 ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಬನ್ನಿ ಇವಾಗ ನಮ್ಮ ಆರ್ನ ಏನು ಮಾಡ್ತಿದ್ದಾಳೆ ನೋಡೋಣ. ಅವಳು ಆರಾಮಾಗಿ ಈ ಥರ ಟಿ ವಿ ಹಾಕ್ಕೊಟ್ಬಿಟ್ರೆ ಕುತ್ಕೊಂಡು ಆಟ ಆಡಿಕೊಂಡು ನೋಡ್ತಾ ಇರ್ತಾಳೆ. ಹಾಯ್ ಮಾಡ್ಕಂದ, ಏನು ಬೇಕು? ಹಾಯ್ ಮಾಡ್ಕಂದ. ಚಿನ್ನಿ ಹಾಯ್ ಮಾಡೆ. ನಿನ್ನ ಹೆಸ್ರೇನು? ಹೆಸ್ರೇನಮ್ಮ? ಆರ್ನ. ವಾ, ಸೊ ಬ್ಯೂಟಿಫುಲ್. ನಿನ್ನ ಕಣ್ಣಲ್ಲಿ ತೋರಿಸು. ನಿನ್ನ ಕಣ್ಣಲ್ಲಿ ಅದು ಕಣ್ಣು. ಮೂಗು? ಯಸ್. ಇಯರ್ಸ್ ಎಲ್ಲಿ? ವಾವ್. ಕೈಯಲ್ಲಿ? ಅದಾ. ಕಾಲು? ಟೀತಲ್ಲಿ? ಟೀತ್ ಯಸ್. ಮೌತ್? ಬಾಯಲ್ಲಿ? ಬಾಯಿ ನಿಂದು? ಕೂದಲಲ್ಲಿ ಬೇಬಿದು? ವಾವ್. ನಮ್ಮ ಪಾಪು ಟಿ ವಿ ನೋಡೋ ಸ್ಟೈಲ್ ಅಂದರೆ ಇದು. ಕಾಲ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡಿಕೊಂಡು ಕುತ್ಕೊಳ್ಳೋದು ಅಲ್ಲ ಚಿನಿ? ಓಕೆ, ಬಾಯ್. ಪ್ಲಾಂಕೀಸ್.
ಇವತ್ತು ಫುಲ್ಲು ಮೋಡ ಕವಿದ ವಾತಾವರಣ. ಆ ಕಡೆ ಬಿಸಿಲೂ ಇಲ್ಲ, ಈ ಕಡೆ ಮಳೆನೂ ಇಲ್ಲ. ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಮಳೆ ಬರಂಗಿದೆ, ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. 3 ಡೇಸಿಂದ ಇದೇ ರೀತಿ ಇದೆ. ಈ ಕಡೆ ಎಲ್ಲ ಮನೆ ಕಟ್ತಾ ಇರೋದ್ರಿಂದ ಯಾವಾಗಲೂ ಟಕ 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 ಅಂತ ಸೌಂಡ್ ಆಗ್ತಾನೇ ಇರುತ್ತೆ. ಏನು ವಿಡಿಯೋ ಮಾಡೋದಕ್ಕೂ ಒಂಥರ ಇರಿಟೇಟ್ ಆಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ಈವ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಆರ್ನವ್ರ ಪಪ್ಪ ಆಫೀಸಿಂದ ಬಂದರು. ಬರಬೇಕಾದ್ರೆ ಹಂಗೆ ಆ ನಾಯಿ ಮರಿನ ತಂದಿದ್ರು. ಸ್ವಲ್ಪ ದೊಡ್ಡದಾಗೆ ಇತ್ತು, ರಿಯಲ್ ನಾಯಿ ಈ ಥರ ಕಾಣಿಸ್ತಾ ಇತ್ತು. ಅವಳಿಗಂತೂ ಚೆನ್ನಾಗಿ ಆಯಿತು. ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡಿದ್ಲು. ಅವಳಿಗೆ ನಾಯಿ ಮರಿಗಳಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳಿಗೆ ಇದಂತೂ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಅದ್ರ ಮೇಲೆ ಮಲ್ಕೊಂಡು ಓಡಾಡಿಕೊಂಡು ಹೀಗೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗಂತೂ ಅದನ್ನು ನೋಡಿಬಿಟ್ಟು ಫುಲ್ ಖುಷಿ ಆಗಿಬಿಟ್ಟಿದೆ. ಫುಲ್ ಹ್ಯಾಪಿಯಾಗಿದ್ಲು ಅವಳು. ಕಾಫಿ ಎಲ್ಲ ಕುಡಿದು ಹಾರ್ನಾಗು ಹಾಲೆಲ್ಲ ಕುಡಿಸ್ಕೊಂಡು ಇವಾಗ ನಾವು ಬಂದಿದ್ದೀವಿ ಡಿ ಮಾರ್ಟ್ಗೆ. ಯಲಹಂಕದಲ್ಲಿ ಒಂದು ನ್ಯೂ ಬ್ರ್ಯಾಂಚ್ ಓಪನ್ ಆಗಿದೆ ಡಿ ಮಾರ್ಟಿಂದು. ಸೊ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗೆ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಬೇಕಾಗಿತ್ತು, ಅದನ್ನು ತೊಗೊಳ್ಳೋಣ ಅಂತ ಬಂದ್ವಿ. ಬನ್ನಿ ಹೋಗಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ. ತಗೋ ತಗೋ ಹರ್ನಿ, ಹಾಯ್ ಮಾಡು ಚಿನ್ನ. ನೋಡ್ತಾ ಇದ್ದೀರಲ್ಲ ಹೊಸ ಡಿ ಮಾರ್ಟ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ತುಂಬಾ ಸ್ಪೇಷಿಯಸ್ ಆಗಿ ಆರಾಮಾಗಿ ಓಡಾಡಿಕೊಂಡು ಶಾಪಿಂಗ್ನ ಮಾಡ್ಬೋದು. ಹಳೆ ಡಿ ಮಾರ್ಟಲ್ಲಿ ತುಂಬಾ ಕಂಜೆಸ್ಟೆಡ್ ಅಂತ ಅನ್ನಿಸ್ತಾ ಇತ್ತು. ಹಾಗೆ ತುಂಬ ಜನನೂ ಸಹ ಇರ್ತಾಯಿದ್ರು ಅಲ್ಲಿ. ವೀಕೆಂಡ್ ಬಂದ ಅಂದರೆ ಕಾಲಿಡಕ್ಕೆ ಸಹ ಜಾಗ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಆಗಿಬಿಡ್ತಾ ಇತ್ತು. ಈ ಬ್ರ್ಯಾಂಚು ಸರಿಯಾಗಿ ಇನ್ನೂ ಯಾರಿಗೂ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ. ಮೇ ಬಿ ಇಲ್ಲೂ ಅಷ್ಟೇ ರಶ್ ಆಗ್ಬೋದು ಇನ್ ಫ್ಯೂಚರಲ್ಲಿ, ಗೊತ್ತಿಲ್ಲ, ನೋಡೋಣ. ಹಿಂಗೆ ಗ್ಲಾಸ್ ಬೇಕಾ? ಏನಕ್ಕೆ ಮುರಿದಾಕಕ್ಕ? ಎಲ್ಲ ಮುರಿದಾಕ್ತೀಯ? ಈ ಬ್ರ್ಯಾಂಚಲ್ಲಿ ಸದ್ಯಕ್ಕೆ ಗ್ರೌಂಡ್ ಫ್ಲೋರ್ ಮಾತ್ರನೇ ಇರೋದು. ಎಲ್ಲ ಐಟಮ್ಸು ಸಹ ಒಂದೇ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರಲ್ಲೇ ಇಟ್ಟಿದ್ದಾರೆ. ಇವಾಗ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಬಿಲ್ ಹಾಕ್ಸ್ಕೊಂಡು ಮನೆಗೆ ಹೊರಡೋಣ. ಅಷ್ಟೊಂದೇನು ಶಾಪಿಂಗ್ ಮಾಡಿಲ್ಲ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು. ಮನೆಗೆ ಹೋಗಿ ಒಂದು ಪಾರ್ಸಲ್ ಇದೆ, ಅದನ್ನು ಓಪನ್ ಮಾಡೋಣ ಬನ್ನಿ. ಇವಾಗ ಗಿಫ್ಟ್ ಬೇಕಾ? ಗಿಫ್ಟ್ ಬೇಕಾ? ಕಣ್ಣು ಮುಚ್ಕೊಂಡು ಗಿಫ್ಟ್ ಕೊಡ್ತೀನಿ. ಕಣ್ಣು ಮುಚ್ಕೊಂಡ ಓಪನ್ ಮಾಡಬಾರ್ದು. ಏನಿದು? ಕಡೆ ಓಪನ್ ಮಾಡೋಣ. ಓಪನ್ ಮಾಡೋಣ. ಏನಿದು? ಓಪನ್ ಮಾಡೋಣ. ನೀನು ಹೇಳಿ, ಹೆಂಗೆ ಅನ್ನೋದು? ಇರು ಇರು ಇರು. ಕ್ವಾಲಿಟಿ ಚೆನ್ನಾಗಿತ್ತು. ಇದನ್ನ ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಆಯ್ತಾ? ಇದೆಲ್ಲ ಹಾಕೋದು ಇಲ್ಲಿ. ಈ
ಪ್ರಾಡಕ್ಟ್ನ ನಾನು ತರಿಸಿದ್ದು ಮೀಶೋಯಿಂದ ತುಂಬಾ ಅಫೋರ್ಡಬಲ್ ಆಗಿ ಸಿಕ್ತು ನನಗೆ. 176 ರುಪೀಸ್ಗೆ ಈ ಪ್ರಾಡಕ್ಟು ಸಿಕ್ತು. ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು. ಮಧ್ಯಾಹ್ನನೇ ಬಂದಿತ್ತು ಈ ಪಾರ್ಸಲು, ಓಪನ್ ಮಾಡಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಡಿ ಮಾರ್ಟಲ್ಲಿ ಅವಳು ಅದು ಬೇಕು ಇದು ಬೇಕು ಅಂತ ಆಟ ಸಾಮಾನು ಕೇಳ್ತಾ ಇದ್ಲಲ್ಲ, ಸೊ ಆವಾಗ ನೆನಪಾಗ್ತಾ ಇದೆ ನನಗೆ ಪಾರ್ಸಲ್ ಇತ್ತಲ್ಲ ಓಪನ್ ಮಾಡಿಲ್ಲ ಅಂತ. ಸೊ ಬಂದಿದ ತಕ್ಷಣ ಫಸ್ಟ್ ಮಾಡಿದೆ ಈ ಕೆಲಸ. ಅವಳಿಗೆ ಓಪನ್ ಮಾಡಿಕೊಟ್ಟೆ, ಆರಾಮಾಗಿ ಆಟ ಆಡ್ಕೊಂಡಿದ್ಲು. ತುಂಬಾ ಖುಷಿ ಪಟ್ಲು, ಅವಳಿಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು. ಯಸ್, ಗುಡ್ ಜಾಬ್. ಇದು ತಗೋ, ಟ್ರಯಾಂಗಲ್ ಇಲ್ಲ ಹಾಕೋ, ಟ್ರಯಾಂಗಲ್. ಈ ಬಾಕ್ಸ್ ಅಂತೂ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ. ಅವಳಿಗೆ ಹಿಡ್ಕೊಂಡು ಓಡಾಡೋದಕ್ಕೆ ಸರಿ ಹೋಯಿತು, ಆಟ ಆಡೋದಕ್ಕೆ ಅಂದ್ಬಿಟ್ಟು. ಒಂದು ವಾರ ಅಷ್ಟೇ ಇದನ್ನು, ಆಮೇಲೆ ಎಲ್ಲೆಲ್ಲಿ ಹಾಕಿರ್ತಾಳೋ ಅವಳಿಗೆ ಗೊತ್ತಿರಲ್ಲ. ನಾನು ಹುಡ್ಕೊಬೇಕಷ್ಟೇ ಎಲ್ಲ ಹಾಕಿದಳು ಇವಳು ಅಂತಂದ್ಬಿಟ್ಟು. ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾವಲ್ವ, ಏನು ಮಾಡೋಕ್ಕಾಗಲ್ಲ. 2 ದಿವಸ ಆಟ ಆಡ್ತಾಳೆ, ಆಮೇಲೆ ಸುಮ್ಮನೆ ಆಗ್ತಾಳೆ. ಬೇರೆದೇನಾದ್ರು ಹೊಸದು ಬೇಕು ಅಂತಾಳೆ, ಹಿಂಗೆ ಮಾಡ್ತಾ ಇರ್ತಾಳೆ. ಇವಾಗ ನೈಟ್ ಊಟಕ್ಕೆ ಮಧ್ಯಾಹ್ನ ಸಾಂಬಾರು ಮಾಡಿಟ್ಟಿದ್ನಲ್ಲ, ಅದೇ ಸಾಂಬಾರನ್ನ ಇವಾಗ ಬಿಸಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮುದ್ದೆ ಮತ್ತು ರೈಸ್ನ ಮಾಡ್ತಾಯಿದ್ದೀನಿ. ರೈಸ್ ಯಾವಾಗಲೂ ನಾನು ಪಾತ್ರೆಯಲ್ಲೇ ಮಾಡೋದು, ಸ್ವಲ್ಪ ಇದ್ದಾಗ. ಜಾಸ್ತಿ ಜನ ಬಂದಾಗ ಕುಕ್ಕರಲ್ಲೇ ಮಾಡ್ತೀನಿ. ಇವಾಗ ನಮ್ಮ ಇಬ್ಬರಿಗೆ ಅಲ್ವಾ, ನಮ್ಮ ಪಾಪು 3 ಜನಕ್ಕೆ ಇನ್ನೆಷ್ಟು ಬೇಕಾಗುತ್ತೆ, ಸೊ ಅದಕ್ಕೆ ನಾನು ಪಾತ್ರೆಯಲ್ಲೇ ಮಾಡಿಬಿಡ್ತೀನಿ, ಹೆಲ್ತ್ಗೂ ಸಹ ಒಳ್ಳೆಯದು ಅಂತ ಅಂದ್ಬಿಟ್ಟು ಮುದ್ದೆ ರೈಸು ಸಾಂಬಾರು ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಡಿನ್ನರ್. ಬನ್ನಿ ಇವಾಗ ಊಟನ ಬೇಗ ಬೇಗ ಮಾಡಿಕೊಂಡು ಡಿಮಾರ್ಟಿಂದ ಏನೇನೆಲ್ಲ ತಂದಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಇಷ್ಟೇ ಗಾಯ್ಸ್, ನಾವು ಶಾಪಿಂಗ್ನ ಮಾಡ್ಕೊಂಬಂದಿದ್ದು ಡಿಮಾರ್ಟಿಂದ. ಲಿಕ್ವಿಡ್ ಒಂದು ತರೋದಕ್ಕೆ ಅಂತ ಹೋಗಿದ್ದು, ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಬೇಕು ಅಂತ. ಇಷ್ಟೆಲ್ಲ ತರಂಗಾಯಿತು. ಅಲ್ಲೋದ್ಮೇಲೆ ಹಾಗೆ ಅಲ್ಲ, ಏನೋ ಒಂದು ನೆನಪಾಗ್ತಾ ಇರುತ್ತೆ, ಅದಿಲ್ಲ ಇದಿಲ್ಲ ಅಂತ ಹಂಗೆ ತುಂಬ್ಕೊತಾ ಇರ್ತೀವಿ. ಹಂಗೆ ಬಿಲ್ಲು ಅಷ್ಟೇ ಹಂಗೆ ಹೋಗ್ತಾ ಇರುತ್ತೆ. ಸೊ ಇವಾಗ ನಾನು ಏನೇನು ತಂದಿದ್ದೀನಿ ಅಂತ ಕ್ವಿಕ್ಕಾಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಇದಂತೂ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಇದ್ರ ಪ್ರೈಸ್ ಬಂದು 69 ರುಪೀಸ್ ಇತ್ತು. ಕ್ಯೂಟಾಗಿ ಚೆನ್ನಾಗಿತ್ತು, ಯೂನಿಕಾರ್ನ್ದು. ಸೊ ಅದಕ್ಕೆ ಇದನ್ನು ಪಿಕ್ ಮಾಡಿದೆ. ಬಾಯ್ ಮಾಡು, ಬಾಯ್, ಗುಡ್ ನೈಟ್. ಯಾವ ಕೈಯಲ್ಲಿ ಗುಡ್ ನೈಟ್ ಮಾಡೋದು? ಆ ಕೈಯಲ್ಲಿ ಮಾಡಬೇಕು. ಸೇ ಗುಡ್ ನೈಟ್, ಪ್ಲಾನ್ ಕೀಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.